ಏನು ಕಬ್ಬಿದೆ ಸರ್ ಅಷ್ಟು ಹಿಂಗೆ ನೋಡಿ. ಹ್ಞೂ ಆನಂದ್ ಸರ್, ಈ ಕಬ್ಬಿನ ಗುಣಮಟ್ಟ ಹೆಂಗಿದೆ ಸರ್? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಆಗ್ತಾಯಿದೆ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಬೆಳೆಯಲ್ಲಿ ವ್ಯತ್ಯಾಸ ಇದೆ ಸರ್. ಹ್ಞೂ ಹೋದ ಸರಿ ಫಸ್ಟ್ ಕ್ರಾಪ್ನಲ್ಲಿ ಇರ್ತಕ್ಕಂಥ ಬೆಳೆ ಈ ಸರಿ ಕುಳೆವು ತುಳಿದ ಕಬ್ಬಿನ ಚೆನ್ನಾಗಿದೆ ಸರ್. ಮರಿಗಳ ಸಂಖ್ಯೆನೂ ಹೆಂಗಿದೆ ಸರ್ ಈ ವರ್ಷ ಭೂವಸ್ತ್ರ ಹಾಕಿದಾಗಿನಿಂದ? ಹೂವಸ್ತ್ರ ಉಪಯೋಗಿಸಿದಾಗಿಂದ ನಾವು ಟೋಟಲ್ ಎಕರೆಗೆ 4 ಪ್ಯಾಕೆಟ್ ಬಳಸಿದ್ದೀವಿ ಸರ್. ಹ್ಞೂ 2 ಟೈಮ್ ಸ್ಪ್ರೇ ಮಾಡಿದ್ದೀವಿ ಸರ್. ಮರಿಗಳ ಸಂಖ್ಯೆ ಒಂದೊಂದು ಬಡ್ಡಿಯಲ್ಲಿ 2, 3, 4 ಎಕ್ಸ್ಟ್ರಾ ಇದಾವೆ ಸರ್. ಆರೋಗ್ಯವಾಗಿದೆ, ದಪ್ಪ ಇದ್ದಾವೆ, ಬೆಳೆನೂ ಚೆನ್ನಾಗಿದೆ ಸರ್. ಗಣಿಕೆ ನೋಡೋಣ ಸರ್, ಈಗ ಕಬ್ಬಿನ ಗಣಿಕೆ ಹೆಂಗಿದೆ ಅಂತ. ಒಂದು ಗಿಡದಲ್ಲಿ ಎಷ್ಟೆಷ್ಟು ಗಣಿಕಿದ್ದಾವೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಒಂದು ಕಬ್ಬಿನ ಗಣಕೆ ತೋರ್ಸೋಣ ಸರ್. ಬನ್ನಿ ಸರ್. ಈ ಬಡ್ಡಿಯಲ್ಲಿ ಎಷ್ಟಿದೆ ಸರ್ ಮರಿಗಳ ಸಂಖ್ಯೆ ವಿತ್? ಸರ್ ಮರಿಗಳ ಸಂಖ್ಯೆ ಫಸ್ಟು 1, 2, 3, 4, 5, 6, 7, 8, 9, 10, 11, 12, 13, 14 ಕಬ್ಬಿದ್ದಾವೆ ಸರ್. ಗಣಿಕೆಗಳು ಬಂದ್ಬಿಟ್ಟು 1, 2, 3, 4, 5, 6ನೇದು ಒಳಗಡೆ ಇದೆ ಸರ್. ಸರಿ, ಆರೋಗ್ಯವಾಗಿ ದಪ್ಪ ಇದ್ದಾವೆ ಸರ್, ಚೆನ್ನಾಗಿದೆ ಸರ್. ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿದ್ರಿ ಸರ್ ಇದಕ್ಕೆ ನೀವು ಸ್ಟಾರ್ಟಿಂಗಿಂದ? ಸ್ಟಾರ್ಟಿಂಗ್ ಭೂವಸ್ತ್ರ ಕೊಟ್ಟಿದ್ದೀನಿ ಸರ್. ಎಕರೆ 2 ಪ್ಯಾಕೆಟು. 1.5 ಎಕರೆಗೆ ಟೋಟಲ್ಲು 3 ಪ್ಯಾಕೆಟ್ ಹಾಕಿದೆ ಸರ್. 1 ಡೋಸ್ನಲ್ಲಿ 3, 2 ಡೋಸ್ನಲ್ಲಿ 6 ಪ್ಯಾಕೆಟ್ ಸರ್. ಕ್ರೋ ಮ್ಯಾಜಿಕ್ಕು ಓಲಿಫಾ ಬಳಸಿದ್ದೀನಿ ಸರ್, MI ಸ್ಪ್ರೇ. ಮತ್ತೊಂದು ಟೈಮ್ ಲಾಸ್ಟ್ ಮೊನ್ನೆ 5 ತಿಂಗಳ ಮತ್ತೊಂದು ಸ್ಪ್ರೇ ಮಾಡಿದ್ದೀನಿ ಸರ್. ಈಗ ಎಷ್ಟು ರಾಸಾಯನಿಕ ಬಂದ್ಬಿಟ್ಟು 10 ಬ್ಯಾಗ್ ಕೊಟ್ಟಿದ್ದೀನಿ ಸರ್ ಎಕರೆಗೆ. ಈಗ ಎಷ್ಟು ತಿಂಗಳು ಬೆಳೆ ಸರ್ ಇದು? ಸರ್ ಈಗ ಪ್ರೆಸೆಂಟು 5.5 ತಿಂಗಳು ಕಬ್ಬಿದೆ ಸರ್. 5.5 ತಿಂಗಳು ಬೆಳೆ. ಹೋದ ವರ್ಷ ಇದೇ ಥರ 5.5 ತಿಂಗಳಿಗೆ ಬೆಳೆ ಇತ್ತು ಸರ್ ನಿಮ್ಮದು? ಸರ್ ನೀವು ಆಲ್ರೆಡಿ ಹೋದ ವರ್ಷದ ಬೆಳೆ ಫೋಟೋ ಕೂಡ ಕಳಿಸಿದ್ದೀನಿ ಸರ್ ನನಗೆ. ಸ್ವಲ್ಪ ಇದ್ರ ಫೋಟೋ ಜೊತೆಗೆ ಅದನ್ನು ಇದು ಮಾಡಿರಿ ಸರ್, ಗ್ರೂಪ್ನಲ್ಲಿ ಆ್ಯಡ್ ಮಾಡಿ ಸರ್, ಗೊತ್ತಾಗ್ಬಿಡುತ್ತೆ ರೈತರಿಗೆ. ಹೌದು, ಮಾಡೋಣ ಸರ್. ಈ ಭೂವಸ್ತ್ರ ಬಳಸೋದ್ರಿಂದ ನಿಮಗಂತೂ ಭಾಳ ಅನುಕೂಲ ಆಗಿದೆ. ಚೆನ್ನಾಗಿ ನಾವು ಹೇಳೋದಕ್ಕೂ ಅವ್ರು ಕಣ್ಣಾರೆ ನೋಡೋದಕ್ಕೂ ವ್ಯತ್ಯಾಸ ಇದೆ ಸರ್. ರೈತರು ನಂಬೋದು ಕಣ್ಣಾರೆ ಬೆಳೆದಂಥದ್ದು. ಹಂಗಾಗಿ ಹೋದ ಸಲ ನಿಮಗೆ ಬಂದಂಥ ಬೆಳೆ ಫೋಟೋ ಕೂಡ ಹಾಕಿದ್ದೀನಿ ಸರ್. ನೀವು ಗ್ರೂಪ್ನಲ್ಲಿ ಆ್ಯಡ್ ಮಾಡಿದಾಗ ಇದ್ರ ಜೊತೆಗೆ ಅದನ್ನು ಕೂಡ ಹಾಕಿ ಸರ್. ಇದು ಫಸ್ಟ್ನೇ ಕುಳೆವು, ಅದು ತುಳಿದಿತ್ತು ಸರ್. ನಿಮಗೆ ಆಲ್ರೆಡಿ ಅದನ್ನು ಕೂಡ ಕಳಿಸಿದ್ದೀನಿ ಸರ್ ಫೋಟೋ. ಸರ್ ಇದು ಯಾವ ಊರು? ಹೊಸಪೇಟೆ ಹತ್ರ ತಾಲೂಕು, ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು 5 ಕಿಲೋಮೀಟರ್ ನಾಗೇನಹಳ್ಳಿ ಅಂತ ಸರ್. ಪರವಾಗಿಲ್ಲಲ್ಲ ಸರ್, ಚೆನ್ನಾಗಿದೆ ಭೂವಸ್ತ್ರ. ಕೆಲಸ ಮಾಡಿ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ರೈತರಿಗೆ ಬಳಸ್ಲಿಕ್ಕೆ ಹೇಳ್ತೀನಿ ಸರ್. ಒಳ್ಳೆ ಗೊಬ್ಬರ ಇದೆ ಸರ್, ಆಮೇಲೆ ಭೂಮಿ ಫಲವತ್ತತೆ ಕಾಪಾಡುತ್ತೆ, ಆಮೇಲೆ ಬೇರು ಕೂಡ ಒಳ್ಳೆ ಆಳವಾಗಿ ಇಳಿದಿದೆ ಸರ್. ಮಣ್ಣು ಕೂಡ ಚೇಂಜ್ ಆಗಿದೆ ಸರ್, ಮುಂಚೆಗೂ ಈಗ ವ್ಯತ್ಯಾಸ ಆಗಿದೆ ಸರ್. ಭೂಮಿ ಸ್ಮೂತ್ ಆಗಿದೆ, ಮೃದುವಾಗಿದೆ. ರಾಸಾಯನಿಕ ಗೊಬ್ಬರ ಹಾಕಿ ವೆಟ್ಟಾಗಿತ್ತು. ಈಗ ಭೂವಸ್ತ್ರ ಕೊಡೋದ್ರಿಂದ ಚೆನ್ನಾಗಿದೆ ಸರ್. ಭೂಮಿ ಸ್ಮೂತ್ ಆಗಿದೆ, ಚೆನ್ನಾಗೆ ಬೇರೆಲ್ಲ ಕಾಣು ಚೆನ್ನಾಗಿ ಹಿಡಿತದೆ. 6 ತಿಂಗಳ ಕಬ್ಬು ಕುಳೆ ಬಂದ್ಬಿಟ್ಟು ಸ್ಟಾಪ್ ಆಗ್ತದೆ ಸರ್ ಬೆಳೆ. ಆದರೆ ಇಲ್ಲಿ ಆ ಥರ ಇಲ್ಲ ಸರ್. ತುಳಿದ ಕಬ್ಬು ಒಂದು ಲಕ್ಷಣ ಇದೆ ಸರ್. ನೋಡಿರಿ ಗರಿಗಳು ನೋಡಿರಿ ಸರ್, ಬೇಕಾದ್ರೆ ನೀವು ಒಂದ್ಸಲ ಆ ಗರಿಗಳು ಗ್ರೀನಿಶ್ ನೋಡಿರಿ. ಆಮೇಲೆ ದಿಂಡು ನೋಡಿ ಸರ್ ಹೇಗಿದೆ ಕ್ವಾಲಿಟಿ. ಇದು ತುಳಿದ ಕಬ್ಬಿನ ಲಕ್ಷಣ ಇದೆ ಸರ್. ಇದು ತುಳಿದ ಕಬ್ಬು, ಇದು ಕುಳೆವು ಸರ್. ಇದು ಇದು ಕುಳೆವು. ಇದು ನಿಮಗೆ ತುಳಿದ ಕಬ್ಬಿನ ಫೋಟೋ ಹಾಕಿದ್ದೀನಿ ಸರ್ ಆಲ್ರೆಡಿ ನಿಮಗೆ. ಇದು 2ನೇ ಬೆಳೆದು, ಒಂದೇ ತುಳಿದ ಕಬ್ಬಲ್ಲಿ 2ನೇ ಬೆಳೆ ತೆಗಿತಾರೆ. ಹೌದು, ಇಲ್ಲಿ ನೋಡ್ಬೇಕು ಸರ್ ಗರಿ ಇದೆ ಸರ್. ನಿಮಗೆ ಗರಿ ಒಗಡು ಸುಲಿಸಿಲ್ಲ ಸರ್. ಅದು ಈ ಥರ ನೋಡಿ ಸರ್, ಲಾಸ್ಟ್ ಹೆಂಗೆ ಬಂದಿದೆ, ಇದು ಚೆನ್ನಾಗಿ ಬಂದಿದೆ ಸರ್. ಗರಿ ಕಬ್ಬು ಹೆಂಗಿದೆ ನೋಡಿ, ಒಗಡೆಲ್ಲ ಕ್ಲೀನ್ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಸರ್ ಕಬ್ಬು ಎಷ್ಟಿದೆ ಅಂತ. ಹೌದು, ಸೂಪರಾಗಿದೆ ಸರ್. ನಿಮಗಂತೂ ಖುಷಿಯಾಗಿದೆ ಭೂವಸ್ತ್ರ ಬಳಸಿದ್ರಿಂದ? ಹೌದು ಸರ್, ಹೌದು ಸರ್. 10ರಿಂದ 11 ಅಡಿ ಹೈಟ್ ಇದೆ ಸರ್ ಈ ಕಬ್ಬು. ಚೆನ್ನಾಗಿದೆ ಸರ್. MI ಲೈಫ್ ಸ್ಟೈಲ್ ಕಂಪ್ನಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದೆ ಅಂತ ನಿಮ್ಮ ಕಡೆಯಿಂದ ಒಳ್ಳೆ ಚೆನ್ನಾಗಿದೆಯಲ್ಲ ಸರ್? ಚೆನ್ನಾಗಿದೆ ಸರ್ ಪ್ರಾಡಕ್ಟ್, ಒಳ್ಳೆ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. MI ಲೈಫ್ ಸ್ಟೈಲ್ ಪ್ರಾಡಕ್ಟು ಭೂವಸ್ತ್ರ ಇದರಲ್ಲಿ ಇಂಪಾರ್ಟೆಂಟ್ ಸರ್. ನೀವು ಒಳ್ಳೆ ಗೈಡೆನ್ಸ್ ಕೊಟ್ಟರೆ ಸರ್ ನಿಮ್ಮ ಪ್ರಕಾರ. ಅದು ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್.
ಇಲ್ಲ ಸರ್, ನಾವು ಕೂಡ MLF ಕಂಪ್ನಿಗೆ ಥ್ಯಾಂಕ್ಸ್ಫುಲ್ ಆಗಿರ್ಬೇಕು ಸರ್. ಯಾಕಂದರೆ ರೈತರಿಗೆ ಇಂಥ ಬೆಳೆ ಬರೋಕ್ಕೆ ಕಾರಣ ಅಂದರೆ ಭೂವಸ್ತ್ರ, ಗ್ರೋಮ್ಯಾಜಿಕ್ಕು, MI ಸ್ಪ್ರೈ. ನಮ್ಮಲ್ಲಿ ಕೊಳೆವು ಬರಲ್ಲ ಸರ್ ಬೆಳೆ ಈ ಥರ. ಹ್ಞೂ ಈ ಥರ ಕೊಳೆವು ಬರಲ್ಲ ಸರ್. ಕೊಳೆವು ಫಸ್ಟ್ನೇ ಕ್ರಾಪು ಇದು ಕಲರ್ ಹಂಗೆ ಇದೆ ಸರ್. ಇದು ಅದಕ್ಕಿಂತ ಜಾಸ್ತಿ ಇದೆ ಸರ್ ಗ್ರೋತ್. ಅಕ್ಕಪಕ್ಕದ ರೈತರು ಬಂದು ನೋಡಿದ್ಮೇಲೆ ಹೇಳ್ತಾ ಇದ್ದಾರೆ ಸರ್, ಸ್ವಲ್ಪ ಹೋಸಲಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಇಳುವರಿ. ಅದೇ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರ ನಿಮಗೆಲ್ಲ ಸಜೆಷನ್ ಕೊಟ್ಟಿದ್ದಕ್ಕೆ ರೈತರಿಗೂ ಕೂಡ ಖುಷಿ ಆಗುತ್ತೆ. ನಿಮ್ಮ ವಿಡಿಯೋನೆಲ್ಲ ಕಡೆನ ಹಾಕ್ತೀನಿ, ನೋಡಿ ರೈತರೆಲ್ಲ ಖುಷಿ ಪಡಲಿ. ಓಕೆ ಸರ್, ಓಕೆ ಬಾಯ್ ಸರ್.